ಇನ್ನು ಕದ್ರಾ ಕೊಡಸಳ್ಳಿ ಜಲಾಶಯ ಮಾರ್ಗದಲ್ಲಿ ಗುಡ್ಡವೊಂದು ಕುಸಿದಿದೆ. ಕೊಡಸಳ್ಳಿಗೆ ತೆರಳುವ ಬಾಳೆಮನೆ ಎಂಬಲ್ಲಿ ಕುಸಿದಿರುವಂತಹ ಗುಡ್ಡ ಇದು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕದ್ರಾದಲ್ಲಿ ಆಗಿರುವಂತಹ ದುರ್ಘಟನೆ. ದೊಡ್ಡ ಮಟ್ಟದಲ್ಲಿ ರಸ್ತೆ ಮೇಲೇನೆ ಗುಡ್ಡ ಕುಸಿದು ಬಿದ್ದಿದೆ. 30 ಮೀಟರ್ ಉದ್ದಕ್ಕೂ ಬಿದ್ದಿರುವಂತಹ ಗುಡ್ಡದ ಮಣ್ಣು ತೆರವು ಮಾಡಿದ್ರೆ ಇನ್ನಷ್ಟು ಮಣ್ಣು ಕುಸಿಯುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಅಲ್ಲಿ ಹೋಗಿ ತೆರವು ಮಾಡುವಂಥದ್ದು ಕೂಡ ಸ್ವಲ್ಪ ಕಷ್ಟ ಸಾಧ್ಯವಾಗ್ತಾ ಇದೆ. ತಜ್ಞರು ಕೂಡ ಈಗ ಹೇಳ್ತಾ ಇರೋದು ಸದ್ಯಕ್ಕೆ ಗುಡ್ಡದ ಮಣ್ಣನ್ನು ತೆರವು ಮಾಡಬೇಡಿ, ಅಲ್ಲೇ ಇರಲಿ ಅದು, ಯಾಕಂದರೆ ನೀವು ತೆಗೆಯುತ್ತಾ ಇದ್ದಂತೆ ಇನ್ನೂ ಜಾಸ್ತಿ ಬರುತ್ತೆ ಅಂತ. ಸದ್ಯಕ್ಕೆ ಅಲ್ಲಿಂದ ಸಂಚಾರವನ್ನು ನಿರ್ಬಂಧ ಮಾಡಿದ್ದಾರೆ. ನಾವು ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ನೀಡಿದರೆ ಬನ್ನಿ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕದ್ರಾ ಜಲಾನಯನ ಪ್ರದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಗುಡ್ಡ ಕುಸಿತವಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು. ಇದು ಕದ್ರಾ ಜಲಾನಯನ ಪ್ರದೇಶದಿಂದ ಕೊಡಸಳ್ಳಿ ಜಲಾಶಯಕ್ಕೆ ಹೋಗುವಂತಹ ರಸ್ತೆಯ ಮಧ್ಯದಲ್ಲಿರುವಂತಹ ಗುಡ್ಡ ಕುಸಿದಿದೆ. ಇವತ್ತಿನವರೆಗೂ ಈ ಮಣ್ಣನ್ನು ತೆರವು ಮಾಡುವಂತ ಕೆಲಸ ಮಾಡಿಲ್ಲ. ಯಾಕೆಂದ್ರೆ ಇಲ್ಲಿ ಈಗಾಗಲೇ GSI ತಜ್ಞರು ಸಹಿತ ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ವೇಳೆ ಕೆಳಗಿನ ಮಣ್ಣನ್ನು ರಿಮೂವ್ ಮಾಡಿದರೆ ಮೇಲಿನ ಮಣ್ಣು ಮತ್ತೆ ಕೆಳಗಡೆ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಮಳೆಯ ಅಬ್ಬರ ಕಡಿಮೆ ಆಗುವವರೆಗೂ ಮಣ್ಣನ್ನು ತೆರವು ಮಾಡದಂತೆಯೂ ಸಹಿತ ಈಗಾಗಲೇ ಜಿಲ್ಲಾಡಳಿತಕ್ಕೆ ಇದುವರೆಗೂ ಮಣ್ಣನ್ನು ತೆರವು ಮಾಡಿಲ್ಲ. ನೀವು ದೃಶ್ಯದಲ್ಲಿ ನೋಡಬಹುದು. ರಸ್ತೆ ಎಲ್ಲವೂ ಸಹಿತ ಪೂರ್ತಿಯಾಗಿ ಬ್ಲಾಕ್ ಆಗಿದೆ. ಸುಮಾರು ಒಂದು 30 ಮೀಟರ್ ಉದ್ದಕ್ಕೂ ಸಹಿತ ಮಣ್ಣು ಬಿದ್ದಿದೆ. ಆದ ನಂತರ ಗುಡ್ಡ ಕುಸಿಯುವ ರಭಸ ಯಾವ ಮಟ್ಟಿಗೆ ಅಂತಂದರೆ ಇದರ ಕೆಳಗಡೆ ಇರುವಂತಹ ಕದ್ರಾ ಜಲಾನಯನ ಪ್ರದೇಶದಲ್ಲಿರುವಂತಹ ನೀರಿಗೂ ಸಹಿತ ಹೋಗಿ ಗುಡ್ಡದ ಮಣ್ಣು ಬಿದ್ದಿದೆ. ಅಷ್ಟರ ಮಟ್ಟಿಗೆ ಗುಡ್ಡ ಕುಸಿದಿದೆ ಅಂತಲೇ ಹೇಳ್ಬೋದಾಗಿದೆ. ಅದೃಷ್ಟವಶಾತ್ ಇಲ್ಲಿ ಯಾವುದೇ ರೀತಿಯಾದಂತಹ ಜನಸಂಚಾರ ಹೆಚ್ಚಿನ ಮಟ್ಟ ಇಲ್ಲ. ಮತ್ತು ಅಷ್ಟೇ ಅಲ್ಲದೆ ಇಲ್ಲಿ ಯಾವುದೇ ರೀತಿಯಂಥ ಅಂಗಡಿಗಳಾಗಿರಲು ಯಾವುದೇ ಮನೆಗಳು ಸಹಿತ ಇಲ್ಲದೆ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಅನಾಹುತ ಒಂದು ತಪ್ಪಿದೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಗುಡ್ಡ ಕುಸಿತದ ಮಣ್ಣು ಕೆಳಗಡೆ ಬಂದು ಬಿದ್ದಿದೆ. ಅಂದರೆ ಆ ಬದಿಯಲ್ಲಿರುವಂತಹ ಗುಡ್ಡದ ಮಣ್ಣು, ಗಿಡ, ದೊಡ್ಡ ದೊಡ್ಡ ಮರಗಳು ಸಹಿತ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಇರುವಂತಹ ಕದ್ರಾ ಜಲಾನಯನ ಪ್ರದೇಶದ ಅಂದರೆ ನೀರೇನಿದೆ ಆ ನೀರಿನಲ್ಲಿ ಬಂದು ಬಿದ್ದಿದೆ ಅಂತಲೇ ಹೇಳ್ಬಹುದಾಗಿದೆ. ಪೂರ್ತಿಯಾಗಿ ರಸ್ತೆಯೂ ಸಹಿತ ಬ್ಲಾಕ್ ಆಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ವಿದ್ಯುತ್ ಕಂಬಗಳು ಸಹಿತ ಮುರಿದು ಬಿದ್ದಿದ್ದು ಇಲ್ಲಿ ವಿದ್ಯುತ್ ಸಂಪರ್ಕವೂ ಸಹಿತ ಕಟ್ ಆಗಿದೆ. ಅಷ್ಟೇ ಅಲ್ಲದೆ ಕೊಡಸಳ್ಳಿ ಜಲಾಶಯದಲ್ಲಿ ಸುಮಾರು ಒಂದು 20 ರಿಂದ 25 ಜನ ಜಲಾಶಯ ಆಪರೇಟರ್ಸ್ ಏನಿದ್ರು ಆಪರೇಟರ್ ಸಹಿತ ನಿನ್ನೆ ಪೂರ್ತಿಯಾಗಿ ಅಲ್ಲಿ ಲಾಕ್ ಆಗಿದ್ರು. ಆದರೆ ಇವತ್ತು ಪೂರ್ತಿಯಾಗಿ ಇಲ್ಲಿರುವಂತಹ ಒಂದು ಟೀಮ್ ಅವರನ್ನು ಕರೆತರುವಂಥ ಕೆಲಸವೂ ಸಹಿತ ಮಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಬೋಟ್ ಮೂಲಕ ಕರೆತರಬೇಕಂತ ಪ್ಲಾನ್ ಮಾಡಿತ್ತು. ಆದರೆ ಈಗ ಒಂದು ಟೆಂಪ್ರರಿ ಕಟ್ಟಿಗೆ ಮೂಲಕ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿ ಅಲ್ಲಿಂದ ಸುಮಾರು ಒಂದು 20 ರಿಂದ 25 ಜನರು ಮತ್ತು ಒಂದು ಫ್ಯಾಮಿಲಿಯನ್ನು ಸಹಿತ ರೆಸ್ಕ್ಯೂ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. GSI ತಜ್ಞರು ಹೇಳಿರೋ ಪ್ರಕಾರ ಜಿಲ್ಲೆಯಲ್ಲಿ 439 ಸ್ಥಳಗಳಲ್ಲಿ ಗುಡ್ಡ ಕುಸಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಜೂನ್ ತಿಂಗಳಿನಿಂದ ಸುರಿಯುತ್ತಿರುವ ಮಳೆಯಿಂದ ಅಲ್ಲಲ್ಲಿ ಗುಡ್ಡ ಕುಸಿತ ಆಗ್ತಾನೆ ಇದೆ. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಸಂಭವಿಸಿಲ್ಲ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.